ಮೇಷರಾಶಿಯವರು ಸಾಮಾನ್ಯವಾಗಿ ತುಂಬ ಪರೋಪಕಾರಿಗಳಾಗಿರ್ತಾರೆ. ತುಂಬ ಒಳ್ಳೆಯ ಸ್ವಭಾವವನ್ನು ಹೊಂದಿರ್ತಾರೆ. ತುಂಬ ಬಿರುಸಾದ ವರ್ತನೆಗಳನ್ನು ಹೊಂದಿರ್ತಾರೆ ಮತ್ತು ಅನೇಕರಿಗೆ ಏನು ಬೇಕಾದರೂ ಸಹಾಯ ಮಾಡುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇವರ ಬಗ್ಗೆ ಸಂಪೂರ್ಣ ಪರಿಚಯಾತ್ಮಕವಾದ ಒಂದು ಶ್ಲೋಕವನ್ನು ನಿಮಗೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ವೃತ್ತಾ ತಾಮ್ರ ದೃಗುಷ್ಟ ಶಾಕಲಘಭುಕು ಕ್ಷಿಪ್ರ ಪ್ರಸಾದೋಟಿನಃ ಕಾಮೀ ದುರ್ಬಲ ಜಾನುರಸ್ಥಿರಧನ ಶೂರೋಂಗನಾವಲ್ಲಭ ಸೇವಾಜ್ಞ ಕುನಖೀರುಣಾಂಕಿತ ಶಿರಾಮಾನೀ ಸಹೋತ್ಥಾಗ್ರಜ ಶಕ್ತ್ಯಾ ಪಾಣಿತಲೆಂಕಿತೋತಿ ಚಪಲಸ್ತೂಯೇತಿ ಭೀರುಃ ಕ್ರಿಯೇ. ಇವರಿಗೆ ಕಣ್ಣು ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ ಮೊದಲು ದೇಹದ ಲಕ್ಷಣವನ್ನು ಹೇಳ್ತಾರೆ. ಆಮೇಲೆ ಉಷ್ಣಾಹಾರ, ಬಿಸಿ ಬಿಸಿ ಆಹಾರ ಇಷ್ಟ, ಮತ್ತು ಸ್ವಲ್ಪ ತರಕಾರಿಗಳನ್ನು ಹೆಚ್ಚು ಇಷ್ಟಪಡ್ತಾರಂತೆ ಊಟದಲ್ಲಿ. ಆಮೇಲೆ ಊಟ ಜಾಸ್ತಿ ಮಾಡಲ್ಲ, ಸ್ವಲ್ಪ ಊಟ. ಮತ್ತು ಯಾವಾಗಲೂ ಸಂಚಾರ ಇಷ್ಟ, ಆಯಿತಾ. ಸಂಚಾರ ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಸಂಚಾರ ಮಾಡ್ತಾ ಇರ್ತಾರೆ. ಮನೇಲಿ ಕೂಡಿಸ್ಲಿಕ್ಕೆ ಆಗಲ್ಲ ಇವ್ರನ್ನ. ಆಮೇಲೆ ಕಾಮಿ, ಸ್ವಲ್ಪ ಕಾಮನೆಗಳು ಜಾಸ್ತಿ. ಇವರಿಗೆ ಕಾಲುಗಳು ಸ್ವಲ್ಪ ಶಕ್ತಿ ಕಡಿಮೆ ಇರುತ್ತೆ, ಕಾಲುಗಳಲ್ಲಿ ಶಕ್ತಿ ಕಡಿಮೆ ಇರುತ್ತೆ. ಆಮೇಲೆ ಜಾನುರ ಸ್ಥಿರಧನ ಶೂರೋಂಗನಾವಲ್ಲಭ, ಹಣ ಬರುತ್ತೆ, ಬೇಕಾದಷ್ಟು ಹಣ ಬರುತ್ತೆ, ಉಳಿಯಲ್ಲ, ಇನ್ನೊಬ್ಬರಿಗೆ ಕೊಟ್ಟು ಬಿಡ್ತಾರೆ ಅಥವಾ ಇನ್ನೇನೋ ಹಾಕಿಬಿಡ್ತಾರೆ. ಹಣ ಉಳಿಸ್ಕೊಳ್ಳೋ ಪದ್ಧತಿಯೇ ಇಲ್ಲ ಇವರಲ್ಲಿ. ಆಮೇಲೆ ಹೆಣ್ಣು ಮಕ್ಕಳ ಮಧ್ಯದಲ್ಲೇ ಇರ್ತಾರಂತೆ ಹೆಚ್ಚು. ಆಮೇಲೆ ಸೇವಾಜ್ಞ, ಪರೋಪಕಾರ, ಇನ್ನೊಬ್ಬರಿಗೆ ಉಪಕಾರ ಮಾಡೋದು, ಸೇವೆ ಮಾಡೋದು ಇವರಿಗೆ ಇಷ್ಟ, ಅದರಲ್ಲೇ ಇರ್ತಾರೆ. ಅಂದರೆ ಸಾಮಾನ್ಯ ಜನಗಳ ಮಧ್ಯದಲ್ಲೇ ಇರ್ತಾರೆ, ಏಕಾಂತ ಎಲ್ಲ ಇಷ್ಟ ಇಲ್ಲ ಇವರಿಗೆ. ಉಗುರುಗಳಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಕೈಯಲ್ಲಿ ಇವರಿಗೆ ಶಕ್ತಿ ಅನ್ನುವಂತಹ ರೇಖೆ ಇರುತ್ತೆ ಅಂತೆ. ಶಕ್ತ್ಯಾ ಪಾಣಿತಲೆಂಕಿತೋತಿ, ಶಕ್ತಿ ಅನ್ನುವಂಥ ಒಂದು ವಿಶೇಷ ಚಿಹ್ನೆ ಅದಿರುತ್ತೆ. ಮತ್ತು ಸ್ವಲ್ಪ ಚಂಚಲ ಸ್ವಭಾವ, ನೀರು ಕಂಡ್ರೆ ಭಯಪಡ್ತಾರೆ ಅಂತ ಅತ್ಯಂತ ನಿಖರವಾಗಿ ಇಲ್ಲಿ ಮೇಷರಾಶಿಯ ಬಗ್ಗೆ ಫಲವನ್ನು ಹೇಳಿದ್ದಾರೆ. ಮೇಷರಾಶಿಯ ಅಧಿಪತಿ ಕುಜ, ಆದ್ದರಿಂದ ಸ್ವಲ್ಪ ಉಗ್ರವಾದ ಸ್ವಭಾವ, ಬೇಗ ಸಿಟ್ಟು ಬರುತ್ತೆ ಮತ್ತು ಬೇಗವೂ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಯಾವುದರಲ್ಲೂ ಔದಾಸೀನ್ಯ ಅನ್ನೋ ಪ್ರಶ್ನೆಯೇ ಇಲ್ಲ. ಏನೋ ಉದಾಸೀನ ಮಾಡಿದೆ ಮಲ್ಕೊಂಡೆ ಇಲ್ಲವೇ ಇಲ್ಲ, ಒಟ್ಟೊಟ್ಟಿಗೆ 10 ಕೆಲಸ ಹಾಕಿಕೊಳ್ತಾರೆ. ಒಂದು 5 ಮಾಡ್ತಾರೆ, ಒಂದು 5 ಮಾಡಲ್ಲ, ಅಂತೂ ಈ ಸುಮ್ಮನೆ ಕೂತ್ಕೊಳ್ಳಲ್ಲ. ಏನೇನು ಬೇಕೋ ಎಲ್ಲ ಮಾಡ್ತೀನಿ ಅಂತ ಹೊರಡ್ತಾರೆ. ಇದು ಮೇಷರಾಶಿಯವರ ಸ್ವಭಾವ. ಇಂತಹ ಮೇಷರಾಶಿಯವರ ಪ್ರಕೃತದ ಸ್ಥಿತಿಗತಿಗಳು ಹೇಗಿದೆ, ಗೋಚಾರದಲ್ಲಿ ಹೇಗಿದೆ ಎಂಬುದನ್ನು ನಾವೀಗ ತಿಳಿತಾ ಹೋಗೋಣ. ಮುಖ್ಯವಾಗಿ ಮೇಷರಾಶಿಗೆ ಇಷ್ಟು ದಿವಸ ಗುರುಬಲ ತೀರಾ ಕಡಿಮೆ ಇತ್ತು. ತೃತೀಯ ಸ್ಥಾನದಲ್ಲಿ ಗುರು ಇದ್ದಿದ್ದು ಅಷ್ಟೇನು ಅವರಿಗೆ ಉಪಯೋಗ ಆಗಿಲ್ಲ. ಮುಂದೆ ಸುಖ ಸ್ಥಾನಕ್ಕೆ ಗುರು ಉಚ್ಚದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಜೂನ್ ತಿಂಗಳಿನಿಂದ. ಆಗ ಇವರಿಗೆ ಸ್ವಲ್ಪ ಚೆನ್ನಾಗಿದೆ. ಅಂದರೆ ಸುಖ ಸ್ಥಾನದಲ್ಲಿ ಮತ್ತು ವಾಹನ ಸ್ಥಾನ, ಉಚ್ಚ ಮಟ್ಟದ ವಿದ್ಯೆಯ ಸ್ಥಾನ, ಚತುರ್ಥ ಸ್ಥಾನ, ಅಲ್ಲಿ ಗುರು ಪ್ರವೇಶ ಮಾಡಿದಾಗ ಇವರಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗುತ್ತೆ. ಪೂರ್ತಿ ಅಲ್ಲ, ಅರ್ಧ ಫಲ ಅಷ್ಟೆ. ಇನ್ನು ಇವರಿಗೆ ಇರುವಂತಹ ಸಮಸ್ಯೆ ಏನು ಅಂತಂದರೆ ಶನಿ ಸಮಸ್ಯೆ. ಈಗ 7.5 ಪ್ರಾರಂಭ ಆಗಿದೆ. ದ್ವಾದಶದಲ್ಲಿ ಶನಿ ಇದ್ದರೆ ಅಂತೆ ಪ್ರಾಪ್ನೋತಿಪಿ ಶೋಕೋರ್ಮಿಮಾಲಾಂ ಅಂತ. ಶೋಕೋರ್ಮಿಮಾಲಾಂ ಅಂದರೆ ಆ ದುಃಖಗಳು ಅಲೆ ಅಲೆಯಾಗಿ ಇವರಿಗೆ ಬಂದು ಅಪ್ಪಳಿಸ್ತಾ ಇರುತ್ತೆ. 11ರಲ್ಲಿ ರಾಹು ತುಂಬ ಒಳ್ಳೆಯದು. ರಾಹುವಿನ ದೋಷ ಇವರಿಗೆ ಇಲ್ಲ ಈಗ. ಅಂದರೆ 11ರಲ್ಲಿ ಕೂತು ರಾಹು ಹಣ ಕೊಟ್ಟಿದ್ದಾನೆ. ಅದರಿಂದ ಇವ್ರಿಗೇನಾದರೂ ಹಣ ಬಂದಿದ್ದರೆ ಅದು ರಾಹು ಕಡೆಯಿಂದ. ಅಂದರೆ ಹಣ ಬಂದಾಗ ಜೊತೆಯಲ್ಲಿ ಇವ್ರಿಗೆ ಸ್ವಲ್ಪ ಅಹಂಕಾರವು ಕೂಡ ಸೇರಿಕೊಂಡೇ ಇರುತ್ತೆ. ಮತ್ತು ಯಾರ ಬಳಿ ಹೇಳಲ್ಲ, ಗುಪ್ತವಾಗಿ ಇಟ್ಕೊಳ್ತಾರೆ. ಒಳಗಡೆನೇ ಅಹಂಕಾರ ಪಡ್ತಾರೆ. ಒಳಗಡೆನೇ ಅಹಂಕಾರ ಪಟ್ಟು ನಾನು ಅಂತೂ ಹೀಗಾದೆ ಅಂತ ಅದನ್ನು ಬೇರೆ ಥರ ಅದನ್ನು ಹೊರಗಡೆ ಹಾಕ್ತಾರೆ. ಇದು ರಾಹು ಮಾಡುವಂತಹ ಕೆಟ್ಟತನ. ರಾಹು ಕಡೆಯಿಂದ ಎಲ್ಲಾದರೂ ಹಣ ಬಂದರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ವರಾಹ ದೇವರ ಸ್ಮರಣೆಯನ್ನು ಮಾಡಬೇಕು. ಆಗ ದೋಷ ಹೋಗಿ ಗುಣ ಮಾತ್ರ ಬರುತ್ತೆ. ಹಂಸಕ್ಷೀರ ನ್ಯಾಯ ಮಾಡಿಕೊಳ್ಬೇಕು.
ಆ ಹಂಸ ಏನು ಮಾಡುತ್ತೆ ಅಂತಂದರೆ ನೀರು ಹಾಲು ಎರಡನ್ನು ಮಿಶ್ರಣ ಮಾಡಿ ನಾವು ಕೊಟ್ಟರೆ ಹಾಲನ್ನು ಮಾತ್ರ ಕುಡಿಯುತ್ತೆ, ನೀರನ್ನು ಬಿಟ್ಬಿಡುತ್ತೆ. ಹಾಗೆ ರಾಹುವಿನಿಂದ ನಮಗೆ ಹಣ ಬಂದರೆ ಹಣ ಮಾತ್ರ ತೊಗೊಳ್ಬೇಕು, ಅದರಿಂದ ಬರುವಂಥ ದುರ್ಗುಣವನ್ನು ಬಿಟ್ಬಿಡಬೇಕು. ಅದಕ್ಕೋಸ್ಕರ ಭೂವರಾಹ ದೇವರ ಸ್ಮರಣೆಯನ್ನೇ ಮಾಡಬೇಕು. ಮೇಷರಾಶಿಯವರಿಗೆ ಏನಾದರೂ ಹಣ ಬಂದರೆ ಅದು ರಾಹುವಿನ ಮೂಲಕವಾಗಿ ಪ್ರಾಪ್ತವಾಗಿದೆ. ಆದ್ದರಿಂದ ಅವರು ಅದನ್ನು ಸ್ವಲ್ಪ ಜಾಗ್ರತೆ ಆ ವಿಷಯದಲ್ಲಿ ವಹಿಸಬೇಕು. ಈಗ ಪ್ರಕೃತದಲ್ಲಿ ಲಗ್ನದಲ್ಲಿ ರವಿ ಉಚ್ಚ ಸ್ಥಾನದಲ್ಲಿ ಮತ್ತು ಬುಧ ಕೂಡ ಉಚ್ಚ ಸ್ಥಾನದಲ್ಲಿ ಇರೋದರಿಂದಾಗಿ ಈ ತಿಂಗಳು ಅವರು ಅಂದುಕೊಂಡದ್ದೆಲ್ಲ ನಡೀತಾ ಹೋಗುತ್ತೆ. ಅವರಿಗೆ ನಾಯಕತ್ವ ಸಿಗುತ್ತೆ, ಒಳ್ಳೆ ಬುದ್ಧಿಶಕ್ತಿ ಜಾಗೃತವಾಗಿರುತ್ತೆ, ಚುರುಕಾಗಿರುತ್ತೆ ಸ್ವಲ್ಪ ದಿವಸ. ಆಮೇಲೆ ಮತ್ತೆ ಬುಧ ವೃಷಭಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಮಿಥುನಕ್ಕೆ ಹೋದಾಗ ಅಲ್ಲಿ ಗುರು ಮತ್ತು ಬುಧ ಅವರಿಬ್ಬರ ಯೋಗ ಶುರು ಆಗುತ್ತೆ. ಈಗ ಆಮೇಲೆ ಗುರು ಜೂನ್ ತಿಂಗಳಲ್ಲಿ ಕರ್ಕಾಟಕಕ್ಕೆ ಪ್ರವೇಶ ಮಾಡಿದಾಗ ಸ್ವಲ್ಪ ಸುಖ ಪ್ರಾಪ್ತವಾಗುತ್ತೆ. ಯಾರು ಏನು ಮಾಡಿದ್ರೂ ಕೂಡ ಈ ಕಡೆ ಪಕ್ಕದ ಮನೆಯಲ್ಲಿರುವಂತಹ ಶನಿ ಅವನು ಎದೆ ತಟ್ತಾ ಇರ್ತಾನೆ. ಅಂದರೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಅದಕ್ಕೆ ಇವರು ಏನು ಮಾಡಬೇಕು ಅಂತಂದರೆ ವಿಶೇಷವಾಗಿ ಶನಿದೇವರ ಆರಾಧನೆಯನ್ನು ಮಾಡಬೇಕು. ಈಗ ಕುಂಭರಾಶಿಯವರಿಗೆ 7.5, ಮೀನರಾಶಿಯವರಿಗೆ 7.5, 7.5 ಶನಿ. ಇನ್ನು ಅದರಂತೆ ಮೇಷರಾಶಿಯವರಿಗೂ ಕೂಡ 7.5 ಶನಿ, 3 ರಾಶಿಯವರಿಗೂ ಕೂಡ ನಡೀತಾ ಇದೆ. ಅದರಲ್ಲಿ ಕುಂಭರಾಶಿಯವರಿಗೆ ಶನಿದಶೆ ಮುಗಿತಾ ಬರ್ತಿದೆ, ಮೀನರಾಶಿಯವರಿಗೆ ಮತ್ತು ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಸ್ವಲ್ಪ ಕಡಿಮೆ, ಮೀನರಾಶಿಯವರಿಗೆ ಸ್ವಲ್ಪ ಹೆಚ್ಚು. ಹೀಗೆ ಮೀನ ಮತ್ತು ಮೇಷ ಇವರಿಬ್ಬರಿಗೂ ಕೂಡ ಒಂದೇ ಮನೆಯಲ್ಲಿ 2 ರಾಶಿಯವರು ಇದ್ದು ಬಿಟ್ಟರೆ ಅವರು ಖಂಡಿತ ಶನಿದೇವರ ಆರಾಧನೆಯನ್ನು ಮಾಡಲೇಬೇಕು. ಶನಿದೇವರಿಗೆ ತುಂಬ ಇಷ್ಟವಾದದ್ದು, ಶನಿದೇವರ ದೋಷವನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಅದಕ್ಕೆ ಇರುವಂತಹ ಉಪಾಯ ಅದರ ಸಮುದ್ರ ಮಥನದ ಚಿಂತನೆಯನ್ನೇ ಮಾಡಬೇಕು. ಸಮುದ್ರ ಮಥನದ ಕಾಲದಲ್ಲಿ ಕೂರ್ಮರೂಪಿಯಾದ ಪರಮಾತ್ಮ ಮಂದರ ಪರ್ವತವನ್ನು ಎತ್ತಿ ಹಿಡಿದ ಕಥೆಯನ್ನು ನಿತ್ಯವೂ ಚಿಂತನೆ ಮಾಡಬೇಕು. ಯಾಕೆಂದರೆ ಶನಿದೇವರನ್ನು ನಿಯಂತ್ರಣ ಮಾಡುವ ದೇವತೆ ಅದು ಕೂರ್ಮರೂಪಿಯಾದ ಪರಮಾತ್ಮ ಮಾತ್ರ. ಇನ್ಯಾರಿಗೂ ಅವರನ್ನು ನಿಯಂತ್ರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂರ್ಮರೂಪಿಯಾದ ಪರಮಾತ್ಮನನ್ನು ಚಿಂತನೆ ಮಾಡಿ ಹಾಲು ನೀರು ಇವುಗಳ ಅಭಿಷೇಕಾದಿಗಳನ್ನು ಮಾಡಬೇಕು, ಮಾಡಿಸಬೇಕು. ಕೂರ್ಮಾಯ ನಮಃ ಅಂತ ಹೇಳಬೇಕು. ಆಗ ಮತ್ತು ಪ್ರತಿನಿತ್ಯವೂ ಕೂಡ ಯಾರು 7.5 ಅವರು ನಿತ್ಯವೂ ಕೂಡ ಎಳ್ಳೆಣ್ಣೆ ದೀಪವನ್ನು ಹಚ್ಚಲೇಬೇಕು. ಬರೀ ಶನಿವಾರ ಅಲ್ಲ, ನಿತ್ಯವೂ ಮಾಡಬೇಕು. ಆಗ ಸ್ವಲ್ಪ ಶನಿದೋಷ ಅನ್ನುವಂಥದ್ದು ಪರಿಹಾರ ಆಗ್ತಾ ಹೋಗುತ್ತೆ. ಮತ್ತು ಶನಿದೇವರು ವಿಶೇಷವಾಗಿ ನಮ್ಮ 2 ಕಾಲುಗಳು ಮತ್ತು ನಮ್ಮ ಮುಖ ಈ ಸ್ಥಾನದಲ್ಲಿ ಅವರು ಇರ್ತಾರೆ. ಮುಖ್ಯವಾಗಿ 2 ಕಾಲುಗಳು. ಕಾಲುಗಳಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಸಾಮಾನ್ಯ ಇರುತ್ತೆ. ಮತ್ತು ಅಪಘಾತಾದಿಗಳಿಗೆ ಅವಕಾಶಗಳೆಲ್ಲ ಇರುತ್ತೆ. ಶನಿ ದೇವರು ಉದ್ದೇಶ ಏನು ಅಂದರೆ ಪ್ರಾಮಾಣಿಕವಾಗಿ ಅತ್ಯಂತ ಶಿಸ್ತು ಸಂಯಮದಿಂದ ಜೀವನವನ್ನು ನಡೆಸಬೇಕು. ಯಾರು ಸ್ವಲ್ಪ ಅಪ್ರಾಮಾಣಿಕರಾಗಿ ಸುಳ್ಳು ಇತ್ಯಾದಿಗಳನ್ನು ಹೇಳಿ ಸೋಮಾರಿತನ ಇತ್ಯಾದಿಗಳನ್ನು ಮಾಡ್ತಾರೋ ಅಂಥವರಿಗೆ ಶನಿದೇವರು ಹೆಚ್ಚು ಶಿಕ್ಷೆಯನ್ನು ಕೊಡ್ತಾರೆ. ಆದ್ದರಿಂದ ನಾವು ಯಾವಾಗಲೂ ನಿತ್ಯವೂ ವಿಷ್ಣು ಸಹಸ್ರನಾಮದ ಚಿಂತನೆ ಹಾಗೂ ದೇವರ ಚಿಂತನೆಯನ್ನು ಮಾಡ್ತಾ ಇದ್ದರೆ ಅವರಿಗೆ ಶನಿದೇವರು ಏನೂ ಮಾಡೋಲ್ಲ. ಅದು ಕೇವಲ ತೋರಿಸ್ತಾರೆ ಅಷ್ಟೇ, ಆಪತ್ತುಗಳನ್ನು ಕೇವಲ ತೋರಿಸ್ತಾರೆ. ಕಾಲಿಗೆ ಮೂಳೆ ಮುರಿಯುವ ಸಂದರ್ಭ ಬಂತು ಅಂದರೆ ಒಂದು ಸ್ವಲ್ಪ ಎಡವಿ ಒಂದು ಸಣ್ಣ ರಕ್ತ ಬರುತ್ತೆ, ಅಲ್ಲಿಗೆ ಅದು ಪರಿಹಾರ ಆಗುತ್ತೆ. ಹೀಗೆ ಅತ್ಯಂತ ಸುಲಭವಾಗಿ ಅದು ಪರಿಹಾರ ಆಗಿಬಿಡುತ್ತೆ. ನಾವು ಸರಿಯಾದ ಪರಿಹಾರಗಳನ್ನು ಮಾಡದೇ ಇದ್ದರೆ ಅದು ದೊಡ್ಡ ಮಟ್ಟದಲ್ಲಿ ಅದು ನಾವು ಅನುಭವಿಸುವಂತಹ ಸ್ಥಿತಿಗತಿಗಳು ಬರುತ್ತೆ. ಅದಕ್ಕೋಸ್ಕರ ಮೇಷರಾಶಿಯವರಿಗೆ ಈಗಾಗಲೇ 7.5 ಪ್ರಾರಂಭ ಆಗಿದೆ. ಗುರುಬಲ ತೀರಾ ಕಡಿಮೆ ಇದೆ. ಈ ಕಡೆ ಕೇವಲ ರಾಹುಬಲ ಮಾತ್ರ ಇರುವಂಥದ್ದು. ಈ ರವಿ ಉಚ್ಚ ಸ್ಥಾನದಲ್ಲಿ ಈ ತಿಂಗಳು ಮಾತ್ರ, ಮುಂದಿನ ತಿಂಗಳು ರವಿ ಬಲ ಕೂಡ ಇರೋದಿಲ್ಲ. ಆದ್ದರಿಂದ ನೀವು ಏನು ಮಾಡಿದ್ರೂ ಈ ತಿಂಗಳು ಮಾಡಿ. ಮೇಷರಾಶಿಯವರಿಗೆ ಪ್ರತಿ ವರ್ಷ ಒಳ್ಳೆಯದಾಗುವುದೇ ವೈಶಾಖ ಮಾಸದಲ್ಲಿ. ಯಾಕೆಂದರೆ ಪ್ರತಿ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ರವಿ ಉಚ್ಚ ಸ್ಥಾನದಲ್ಲಿ ಇದ್ದೇ ಇರ್ತಾನೆ. ಆದ್ದರಿಂದ ಅವರೇನಾದರೂ ಒಳ್ಳೆಯದು ಮಾಡಬೇಕು ಅಂದರೆ ಅವರು ವೈಶಾಖ ಮಾಸದಲ್ಲಿ ಅವರು ಇಟ್ಕೊಳ್ಳೋದು ಒಳ್ಳೆಯದು. ಏನಾದರೂ ಮನೆಯಲ್ಲಿ ಮಂಗಳ ಕೆಲಸಗಳು ಅಥವಾ ಇನ್ನೇನಾದರೂ ಅವರು ಹೊಸ ಪ್ರಾಜೆಕ್ಟ್ ಪ್ರಾರಂಭ ಮಾಡುವಂಥದ್ದು ಇದೆಲ್ಲ ಮಾಡೋದಿದ್ದರೆ ಅವರು ಯಾವತ್ತೂ ವೈಶಾಖ ಮಾಸ ಇಟ್ಕೊಳ್ಬೇಕು. ಅದು ಶಾಸ್ತ್ರದಲ್ಲೂ ಕೂಡ ತುಂಬ ವಿಶೇಷವಾಗಿ ಹೇಳಿದ್ದಾರೆ. ಏನು ಮಾಡಿದ್ರೆ ನೀವು ವಸಂತ ಮಾಸದಲ್ಲಿ ಮಾಡಿ ಅಂತ ಶಾಸ್ತ್ರವು ಅದನ್ನೇ ಹೇಳುತ್ತೆ. ಆದ್ದರಿಂದ ಇವರಿಗೆ ಮೇಷರಾಶಿಯವರಿಗೆ ವಸಂತ ಮಾಸ ಅಂದರೆ ವಸಂತ ಋತು, ಅದರಲ್ಲೂ ವೈಶಾಖ ಮಾಸ, ಅದರಲ್ಲಿ ಕೆಲವು ದಿವಸಗಳು ಚಂದ್ರ ಕೂಡ ವೃಷಭದಲ್ಲಿ ಬಂದಾಗ ರವಿ ಮತ್ತು ಚಂದ್ರ ಇಬ್ಬರು ಕೂಡ ಉಚ್ಚ ಸ್ಥಾನದಲ್ಲೇ ಇರ್ತಾರೆ. ಅವರಿಬ್ಬರು ತಂದೆ ತಾಯಿ ಇದ್ದಂತೆ, ನವಗ್ರಹ
ಗ್ರಹಗಳಲ್ಲಿ. ಅವರಿಬ್ಬರ ಅನುಗ್ರಹ ನಮಗೆ ಪ್ರಾಪ್ತವಾಯಿತು ಅಂತಂದರೆ ಖಂಡಿತ ಅದರಲ್ಲಿ ಯಶಸ್ಸು ಸಿಗುತ್ತೆ. ಆದ್ದರಿಂದ ಏನು ಒಳ್ಳೇದು ಮಾಡೋದಿದ್ರೂ ಕೂಡ ಮೇಷರಾಶಿಯವರು ಈ ಸಂದರ್ಭದಲ್ಲೇ ಮಾಡಬೇಕು. ಮತ್ತು ಮೇಷರಾಶಿಯವರಿಗೆ ಈಗ ಶನಿ ಕಡೆಯಿಂದ ಸಮಸ್ಯೆ, ಮತ್ತು ಈ ಗುರು ಸಮಸ್ಯೆ, ಹಾಗೂ ಮತ್ತು ಬುಧನ ಬೆಂಬಲ ಈ ತಿಂಗಳು ಮಾತ್ರ, ಮತ್ತೆ ಬುಧನ ಬೆಂಬಲ ಕೂಡ ಇಲ್ಲ. ಹೀಗೆಲ್ಲ ಇರೋದರಿಂದಾಗಿ ಅವರು ವಿಶೇಷವಾಗಿ ಅವರು ಕೃಷ್ಣದೇವರ ಕುರಿತಾಗಿ ಒಂದು ಸ್ತೋತ್ರವನ್ನು ಹೇಳ್ತೀನಿ. ಅದನ್ನು ನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಾಯಂಕಾಲ ಹೇಳಿಕೊಳ್ಬೇಕು. ಆಗ ಎಲ್ಲ ಗ್ರಹಗಳ ಸಮಸ್ಯೆ ಪರಿಹಾರ ಆಗುತ್ತೆ. ನಾನು ಹೇಳಿದಂತೆ ಕೂರ್ಮರೂಪಿಯಾದ ಪರಮಾತ್ಮನ ಚಿಂತನೆ, ಸಮುದ್ರ ಮಥನದ ಚಿಂತನೆ, ಧನ್ವಂತರಿಯ ಚಿಂತನೆ ಇದು ಕಡ್ಡಾಯ, ಅದು ಅನಿವಾರ್ಯ. ಅದನ್ನು ನಾವು ಬಿಡುವಂತೆ ಇಲ್ಲ. ಅದು ಬಿಟ್ಟರೆ ಆಪತ್ತುಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆಪತ್ತುಗಳು ಬರಬಾರ್ದು ಅಂತಂದರೆ ನಾವು ಕೂರ್ಮ ಮತ್ತು ಸಮುದ್ರ ಮಥನದ ಚಿಂತನೆ ಮತ್ತು ಶನಿದೇವರ ಚಿಂತನೆ ಇದು ಮಾಡಲೇಬೇಕು. ಜೊತೆಯಲ್ಲಿ ಹೆಚ್ಚಿನ ಒಂದು ಫಲಕ್ಕೋಸ್ಕರ ಇಲ್ಲಿ ನಾನು ಹೇಳುವಂತಹ ಕೆಲವೊಂದು ಕೃಷ್ಣ ಮಂತ್ರಗಳನ್ನು ಇವರು ಬೆಳಿಗ್ಗೆ ಮತ್ತು ಸಾಯಂಕಾಲ ಚಿಂತನೆಯನ್ನು ಮಾಡಬೇಕು. ಅದೇನಾಯಿತು, ಕುಂತಿದೇವಿಗೆ ಎಲ್ಲಿಲ್ಲದ ಕಷ್ಟ ಬರುತ್ತೆ, ವಿಪರೀತ ಕಷ್ಟ ಬರುತ್ತೆ. ತನ್ನ ಮಕ್ಕಳ ಸುಖವನ್ನು ಬಯಸಿ ಜೀವನೋದ್ದಗಲಕ್ಕೂ ಕಷ್ಟವನ್ನು ಪಟ್ಟಿರುವಂತಹ ಮಾತೆ ಆಕೆ. ಈ ಕಡೆ ಪತಿಯ ಸಹಕಾರ ಇಲ್ಲ, ಪತಿಯೇ ಇಲ್ಲ, ಜೊತೆಯಲ್ಲಿ ಯಾರ ಸಹಕಾರವೂ ಇಲ್ಲ. ಮಕ್ಕಳು ಕಾಡುಪಾಲಾಗ್ತಾರೆ. ಕಾಡುಪಾಲಾಗಿ ಬಂದರೂ ಕೂಡ ಅವರಿಗೆ ಯುದ್ಧದಲ್ಲಿ ಗೆದ್ದರೂ ಕೂಡ ಅವರಿಗೆ ಯಾವ ಬಂಧು ಬಾಂಧವರಿಲ್ಲ. ಹೀಗೆ ಆಕೆ ಯಾವತ್ತೂ ಕೂಡ ಸುಖ ಪಟ್ಟಿದ್ದು ಅಂತಲೇ ಇಲ್ಲ ಕುಂತಿ ಮಾತೆ. ಕೃಷ್ಣ ಪರಮಾತ್ಮ ಕಂಡಾಗ ಆಕೆ ತನ್ನೆಲ್ಲ ದುಃಖವನ್ನು ಕೂಡ ಇನ್ಯಾರ ಹತ್ರ ಹೇಳ್ಕೊಳ್ಬೇಕು? ಕುಂತಿ ಮಾತೆ ಇನ್ನು ಯಾರ ಬಳಿ ತನ್ನ ದುಃಖವನ್ನು ಹೇಳಿಕೊಳ್ಬೇಕು? ತನ್ನ ಎಲ್ಲ ದುಃಖವನ್ನು ಕೂಡ ಆ ಗಂಗಾ ಪ್ರವಾಹದಂತೆ ಕೃಷ್ಣದೇವರ ಪಾದಕಮಲಗಳಲ್ಲಿ ಸಮರ್ಪಿಸಿ ಬಿಡ್ತಾಳೆ. ಆಗ ಅವಳು ಮಾಡುವಂತಹ ಸ್ತೋತ್ರ ಅದು ಭಾಗವತ ಪ್ರವೇಶದಲ್ಲಿದೆ. ಎಂಥವರಿಗೂ ಕೂಡ ಕಣ್ಣಲ್ಲಿ ನೀರು ತರಿಸುವಂಥ ಒಂದು ಪಾತ್ರ ಅದು ಕುಂತಿಯ ಪಾತ್ರ. ಹಾಗೂ ಕುಂತಿದೇವಿ ಕೃಷ್ಣದೇವರಲ್ಲಿ ಶರಣಾಗತರಾಗಿರುವಂತಹ ಒಂದು ವ್ಯಕ್ತಿತ್ವ. ನಾವು ಇಷ್ಟು ಕಷ್ಟವನ್ನು ಅನುಭವಿಸ್ತೀವಿ, ನಾವು ದೇವರಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅಲ್ವಾ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಆ ಕೃಷ್ಣದೇವರ ಕುರಿತಾದ ಈ ಸ್ತೋತ್ರ ಹೇಳಿದವರಿಗೆ ಯಾವ ಗ್ರಹಪೀಡೆಗಳು ಯಾವ ಕಷ್ಟಗಳು ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಶ್ರೀಕೃಷ್ಣ ಕೃಷ್ಣ ಸಕರುಷ್ಣೃಷಭಾವನಿಧೃಕ್ ರಾಜನ್ಯವಂಶದಹನಾನ ಪವರ್ಗವೀರ್ಯ ಗೋವಿಂದ ಗೋದ್ವಿಜಸುರಾರ್ತಿ ಹರಾವತಾರ ಯೋಗೇಶ್ವರ ಅಖಿಲ ಗುರೋ ಭಗವನ್ನಮಸ್ತೆ. ಈ 3 ಶ್ಲೋಕವನ್ನು ನಮಃ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮತ್ತೊಂದು ಶ್ಲೋಕ ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರೇ. ಮತ್ತೊಂದು ಶ್ಲೋಕ ಶ್ರೀಕೃಷ್ಣ ಕೃಷ್ಣ ಸಕ ವೃಷಭಾವನಿಧೃಗ್ ರಾಜನ್ಯ ವಂಶದಹನಾನ ಪವರ್ಗವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ಯೋಗೇಶ್ವರಾಖಿಲ ಗುರೋ ಭಗವನ್ ನಮಸ್ತೆ. ಇದನ್ನು ಅತ್ಯಂತ ನಿಖರವಾಗಿ ಸ್ಪಷ್ಟವಾಗಿ ಇದನ್ನು ಕೃಷ್ಣದೇವರ ಮುಂದೆ ಹೇಳಿ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ದೇವರ ಪಾದಕಮಲಗಳಲ್ಲಿ ನೀವು ಹೇಳಿಕೊಂಡ್ರೆ ಕೃಷ್ಣದೇವರು ಖಂಡಿತ ಅನುಗ್ರಹವನ್ನು ಮಾಡ್ತಾರೆ. ಇದು ಕೇವಲ ನಾನು ಮೇಷರಾಶಿಯವರಿಗೆ ಮಾತ್ರ ಹೇಳ್ತಾ ಇರುವಂಥದ್ದು, ಎಲ್ಲರಿಗೂ ಕೂಡ ಅಲ್ಲ. ಮೇಷರಾಶಿಯವರಿಗೆ ಈಗೊಂದು ಪರೀಕ್ಷೆಯ ಕಾಲ ಪ್ರಾಪ್ತವಾಗ್ತಾ ಇದೆ. ಆದ್ದರಿಂದ ಕುಂತಿ ಎಂಥ ಪರೀಕ್ಷೆಯನ್ನು ಅವಳು ಎದುರಿಸಿದಾಳೆ. ಅಂಥ ದೊಡ್ಡ ಕಷ್ಟ ಏನೂ ಇಲ್ಲ, ಸುಮ್ಮನೆ ಒಂದು ಪುಟಾಣಿ ಕಷ್ಟ ಅಷ್ಟೇ. ಅದನ್ನು ನಾವು ಎದುರಿಸಬೇಕು ಅಂದರೆ ಈ ಶ್ಲೋಕವನ್ನು ಹೇಳಿಕೊಂಡು ಕೃಷ್ಣದೇವರ ಅನುಗ್ರಹವನ್ನು ನಾವು ಪ್ರಾರ್ಥಿಸಿದರೆ ಖಂಡಿತ ಶ್ರೇಯಸ್ಸಾಗುತ್ತೆ. ಮತ್ತು ನೀವು ಈಗ ವೈಶಾಖ ಮಾಸದಲ್ಲೇ ನಿಮ್ಮ ಎಲ್ಲ ರೀತಿಯ ಶ್ರೇಯಸ್ಸಿದೆ ಅನ್ನೋದನ್ನು ನಾನು ನಿಮಗೆ ಮನದಟ್ಟಾಗುವಂತೆ ಹೇಳಿದ್ದೀನಿ. ಅಂದ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಅಕ್ಷಯ ತೃತೀಯ ದಿವಸ ದೊಡ್ಡ ಪರ್ವಕಾಲ. ಅಕ್ಷಯ ತೃತೀಯ ದಿವಸ ನಿಮಗೋಸ್ಕರ ನಾವೊಂದು ದೇವರ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಶ್ರೀಕರ ನಾರಾಯಣ ದೇವರು ಅಷ್ಟಭುಜಧಾರಿಗಳಾಗಿದ್ದಾರೆ. ಎಲ್ಲ ಗ್ರಹಗಳನ್ನು ಕೈಗಳಲ್ಲಿ ಧಾರಣೆ ಮಾಡಿದ್ದಾರೆ ಮತ್ತು ಎಲ್ಲ ವಿಧವಾದ ಸಂಪತ್ತುಗಳನ್ನು ತಮ್ಮ ಬೊಗಸೆಗಳಲ್ಲಿ ನಮ್ಮ ಮೇಲೆ ಸುವೃಷ್ಟಿಯನ್ನು ಮಾಡ್ತಿದ್ದಾರೆ. ಲಕ್ಷ್ಮೀ ಪ್ರಾಣ ಸಹಿತರಾಗಿದ್ದಾರೆ. ಇಂತಹ ಸರ್ವೋತ್ತಮರಾದ ಶ್ರೀಕರ ನಾರಾಯಣ ದೇವರ ಕುರಿತಾದ ಒಂದು ಪೂಜೆಯನ್ನು ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಅಕ್ಷಯ ತೃತೀಯ ದಿವಸ ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಮೇಷರಾಶಿಯವರು
ತಪ್ಪದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಅಕ್ಷಯ ತೃತೀಯ ದಿವಸ ಈ ಸೇವೆಯನ್ನು ನೀವು ಮಾಡಿಸಿ. ನಿಮ್ಮ ಮನೆಗೆ ಸುವರ್ಣಲೇಪಿತ ಶ್ರೀಕರ ನಾರಾಯಣ ದೇವರನ್ನು ಕೂಡ ನಾವು ಕಳುಹಿಸಿಕೊಡ್ತೀವಿ, ನಾಣ್ಯವನ್ನು ಕಳುಹಿಸಿಕೊಡ್ತೀವಿ, ಪ್ರಸಾದವನ್ನು ಕೂಡ ಕಳುಹಿಸಿಕೊಡ್ತೀವಿ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಅಕ್ಷಯ ತೃತೀಯ ದಿವಸ ವಿಷ್ಣು ಸಹಸ್ರನಾಮದಿಂದ ಅರ್ಚನೆ ಹಾಗೂ 500ಕ್ಕೂ ಹೆಚ್ಚು ಸುವರ್ಣ ನಾಣ್ಯಗಳಿಂದ ಅಭಿಷೇಕ ಇದೆಲ್ಲವೂ ಕೂಡ ನಡೆಯುತ್ತೆ. ನಿಮ್ಮ ಹೆಸರು ಗೋತ್ರ ನಕ್ಷತ್ರಗಳ ಸಂಕಲ್ಪದ ಪೂರ್ವಕವಾಗಿ ಈ ಒಂದು ಸತ್ಕಾರ್ಯ ನಡೆಯುತ್ತೆ. ಈ ಸಮಸ್ಯೆಗಳೆಲ್ಲ ಪರಿಹಾರ, ಎಲ್ಲ ರಾಹು ಸಮಸ್ಯೆ, ಶನಿದೋಷ, ಗುರುದೋಷ ಇವೆಲ್ಲದರ ಸಮಸ್ಯೆ ಪರಿಹಾರಕ್ಕೆ ಇರುವ ಮಾರ್ಗ ಒಂದೇ, ಅದು ದೇವರಲ್ಲಿ ಶರಣಾಗತಿ. ಅದಕ್ಕೋಸ್ಕರ ನೀವು ಅಕ್ಷಯ ತೃತೀಯ ದಿವಸ ಸಂಕಲ್ಪ ಮಾಡಿ, ಈ ಪೂಜೆಯನ್ನು ಮಾಡಿಸಿ ಇಲ್ಲಿ ಹೇಳಿರುವ ಎಲ್ಲ ಕೆಲಸಗಳು ನಾನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ನಾಜೂಕಾಗಿ ಈ ವರ್ಷವನ್ನು ನೀವು ಕಳಿತೀರಿ. ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ನಿಮಗೆ ಜೂನ್ ತಿಂಗಳ ಅನಂತರ ಸುಖ ಮೊದಲಾದವು ಕೂಡ ಪ್ರಾಪ್ತವಾಗುತ್ತೆ. ಶುಭಮಸ್ತು. ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.